ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಸ್ ಕಿಚನ್. ತುಂಬ ವರ್ಷಗಳಾಯಿತು ವ್ಲಾಗ್ ಮಾಡಿ. ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಸಮಯ ತಗೊಳ್ತು ನನಗೆ. ಹಾಗಾಗಿ ನಾನು ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಶ್ರಾವಣ ಶನಿವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ, ನಮ್ಮ ಶ್ರಾವಣ ಶನಿವಾರ ಹೇಗಿರುತ್ತೆ, ಹೇಗೆ ಪೂಜೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ನೀವೆಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ತುಂಬ ವರ್ಷಗಳಾದ್ಮೇಲೆ ನಾನು ಬರ್ತಾ ಇದ್ದೀನಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು. ಕಂಟಿನ್ಯೂಸ್ ಆಗಿ ವ್ಲಾಗ್ ಸಿಗುತ್ತೆ ನಿಮಗೆ. ನೋಡಿ, ಇವತ್ತಿನ ಪೂಜೆ ಮನೆ ಯಾವ ಥರ ಇದೆ. ಎಲ್ಲ ಹೂವು ಎಲ್ಲ ತೆಕ್ಕೊಂಡಿದ್ದೀನಿ ಒಣಗಿದ್ದು. ಇವಾಗೆಲ್ಲ ಫ್ರೆಶ್ ಆಗಿ ಹೂವು ಇಟ್ಟು ಪೂಜೆ ವ್ಲಾಗು. ನಾನೊಂದು ವ್ಲಾಗಲ್ಲಿ ದೇವ್ರ ಮನೆ ಎಲ್ಲ ತೋರಿಸಿದ್ದೀನಿ. ಇವಾಗ ನೋಡಿ ಈ ಥರ ಇದೆ ನಮ್ಮದು. ಇವಾಗ ಎಲ್ಲ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ಅವೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ನಿಮ್ಗೆ ತೋರಿಸ್ತೀನಿ ನಾವು ಯಾವ ಥರ ಮಾಡ್ತೀವಿ ಅಂತ. ನೆಕ್ಸ್ಟು ನಾನು ಹೋಮ್ ಟೂರ್ ಮಾಡ್ತೀನಿ, ಮತ್ತು ಇವಾಗ ಪೂಜೆ ವ್ಲಾಗು ಹಾಕಿರ್ತೀನಿ. ಹೋಮ್ ಟೂರು ನಾನು ನಾಳೆ ಹಾಕ್ತೇನೆ, ಅಪ್ಲೋಡ್ ಮಾಡ್ತೀನಿ ಒಂದು 2 ಡೇಸಲ್ಲಿ. ನೋಡಿ ಹೇಗಿದೆ ನಮ್ಮ ಮನೆ, ನೀವೇ ಹೇಳಿ. ಹೊಸ ಮನೆಗೆ ಬಂದಿದ್ದೀವಿ, ಮತ್ತು ಪೂಜೆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತೀನಿ. ಮತ್ತು ಹೊಸ ವ್ಲಾಗು, ಹೊಸ ಮನೆಗೆ ಬಂದಿರೋ ಹೊಸ ವ್ಲಾಗು ಕೂಡ ಹಾಕ್ತೀನಿ. ಹೋಮ್ ಟೂರ್ ಎಲ್ಲ ಮಾಡಿಬಿಟ್ಟು ಹಾಕ್ತೀನಿ. ನಮ್ಮ ಮನೆ ಹೇಗಿದೆ ಹೇಳಿ, ಮತ್ತು ಸಪೋರ್ಟ್ ಮಾಡಿ ನನಗೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಕಂಟಿನ್ಯೂ, ಬನ್ನಿ ಮಾಡೋಣ. ನೋಡಿ, ಇವತ್ತು ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ. ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆ ಹತ್ರ ಮಹೇಶ್ವರಮ್ಮ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ 1 kg ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ. ಇವತ್ತು ನೈವೇದ್ಯಕ್ಕೆ ಅದನ್ನು ಇಡ್ತೀನಿ. ಮತ್ತು ಇದು ವರಲಕ್ಷ್ಮಿಗೆ ಕೂರಿಸಿದ್ವಿ. ವರಲಕ್ಷ್ಮಿಗೆ ಕಾಯಿ ಹೊಡೆದಿದೆ, ಅದರಲ್ಲೇನೋ ಸ್ವೀಟ್ ಮಾಡಬೇಕಲ್ವಾ, ಅದಕ್ಕೆ ಇವತ್ತು ನಾನು ಇದನ್ನು ಸ್ವೀಟ್ ಪೊಂಗಲ್ ಮಾಡ್ತೀನಿ. ಸ್ವೀಟ್ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಡ್ತೀನಿ. ನೋಡಿ, ಡ್ರ್ಯಾಗನ್ ಫ್ರೂಟ್ ಇದು ಕಟ್ ಮಾಡಿದ್ದೆ. ನೋಡಿ ಯಾವ ಕಲರ್ ಇದೆ. ಇದನ್ನು 2 ಕಲರ್ ಬರುತ್ತೆ, ವೈಟು ಮತ್ತು ಇದು. ನಮ್ಮಲ್ಲಿ ಈ ಕಲರ್ನ ತುಂಬ ಇಷ್ಟಪಡ್ತಾರೆ. ಈ ಕಲರ್ ತುಂಬ ಇಷ್ಟ, ಸ್ವೀಟಾಗಿರುತ್ತೆ ಅಂತ. ವೈಟ್ಗಿಂತ ಜಾಸ್ತಿ ಇದನ್ನು ಇಷ್ಟಪಡ್ತಾರೆ. ಹಂಗಾಗಿ ನಿನ್ನೆ 1 kg ತಂದಿದ್ದೆ. ಅದರಲ್ಲಿ ಇವಾಗ 1 ಪೀಸ್ ಮಿಕ್ಕಿರೋದು, ಎಲ್ಲ ತಿಂದು ಖಾಲಿ ಮಾಡಿದ್ದೆ. ಹಾಕೋತೀನಿ. ಈ ಕಾಯಿ ವರಲಕ್ಷ್ಮಿಗೆ ಹೊಡೆದಿದ್ದೇನಲ್ಲ, ಇದನ್ನು ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕೋತೀನಿ. ಯಾಕೆಂದರೆ ಇದು ತುರಿಯೋಕ್ಕೆ ಹೋದರೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು, ಏನಾದರೂ ಸ್ವೀಟ್ ಮಾಡಬೇಕು ಅಂತ. ಈಗ ಇದರಲ್ಲಿ ನಾನು ಸ್ವೀಟ್ ಪೊಂಗಲ್ ಮಾಡ್ಕೋತೀನಿ. ಇದು ತುರಿಯೋಕ್ಕೆ ಹೋದರೆ ಎಲ್ಲ ಪೀಸ್ ಆಗಿ ಬೀಳುತ್ತೆ. ಸೊ ಅದಕ್ಕೆ ನಾನು ಈ ಥರ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ ಯಾವ ಥರ ಬಂದಿದೆ, ಚಿಪ್ಪು ರೌಂಡ್ ಫುಲ್ ಬಂದಿದೆ. ಇದನ್ನು ತುರಿದ್ರೂ ಅದರಲ್ಲಿ ಬರೋದಿಲ್ಲ, ಎಲ್ಲ ಪೀಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಕೆಲಸ ಮಾಡ್ಕೋತಾ ಇದ್ದೀನಿ ಈಗ. ಇದು ನಮ್ಮ ಕಿಚನ್ನು ಟೂರ್ ಮಾಡ್ತೀನಿ ಒಂದು ದಿವಸ. ನಾನು ನಿಮಗೆ ಅವತ್ತು ತೋರಿಸ್ತೀನಿ ನಾನು ಯಾವ ಥರ ಇದೆ ನಮ್ಮ ಕಿಚನ್ನು ಅಂತ. ಫಸ್ಟು ನಾನು ಏನು ಮಾಡ್ತೀನಿ, ಅದು ಮಾಡ್ಕೊಳಕ್ಕೆ ಮುಂಚೆ ಒಂದು ಕುಕ್ಕರಲ್ಲಿ ರೈಸ್ ಇಟ್ಕೊತೀನಿ. ಸ್ವಲ್ಪ ರೈಸ್ ಇಟ್ಕೊಳ್ತೀನಿ. ಇಟ್ಕೊಂಡಿದ್ದೀನಿ ರೈಸು. ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಹೇಳಿದ್ನಲ್ಲ, ವರಲಕ್ಷ್ಮಿಗೆ ಹೊಡ್ಕೊಂಡಿದ್ದು ಕಾಯಿ ಇದು. ಇದನ್ನು ನಾನು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿಗೆ ಸ್ವಲ್ಪ ಹೆಸರುಬೇಳೆ ಹಾಕ್ತೀನಿ. ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋತೀನಿ ಅದನ್ನು. ಅಂದರೆ ಕೈದೆ ಮೆಜರ್ಮೆಂಟು ನೋಡಿ, ಒಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿ ಯಾವ ಥರ ಇದೆ. ಇದು 2 ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೋತೀನಿ. ರೈಸ್ ಹಾಕಿದ್ದೀನಲ್ವಾ, ಇದೆಲ್ಲ ಸೇಮು, ಒಂದೇ ಅಳತೆಯಲ್ಲೇ ಇರುತ್ತೆ. ಅದು ನಂದು ಕೈ ಮೆಜರ್ಮೆಂಟು ಜಾಸ್ತಿ. ಈಗ ಹಚ್ಕೊಂಡು ಸ್ವಲ್ಪ ಹುರ್ಕೋತೀನಿ ಅದನ್ನು ಚೆನ್ನಾಗಿ. ಸ್ವಲ್ಪ ಬಿಸಿ ಆಗಲಿ. ಇದು ಕಾಯಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋತೀನಿ. ಅಂದ್ಕೊಂಡಿದ್ದೆ, ಅದೇ ಟೈಮ್ ಸಾಕಾಗಿಲ್ಲ. ಯಾಕೆಂದರೆ ನಾನು ಕೆಲಸ ಮಾಡೋದ್ರಿಂದ ನನಗೆ ಟೈಮ್ ಅಷ್ಟು ಸಿಗೋದಿಲ್ಲ. ಸಾಕಾಗಿರುತ್ತೆ ಕೆಲಸದಿಂದ ಬಂದು ಅಪ್ಲೋಡ್ ಮಾಡೋದು, ವಿಡಿಯೋ ಶೂಟ್ ಮಾಡೋದು ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನಿದ್ದೆ ಬೇರೆ ಎಳೀತಾ ಇರುತ್ತೆ. ಮನೆ ಕೆಲಸ ಮುಗಿಸಿ ಮಲಗೋದೇ ಸಾಕಾಗ್ಬಿಡುತ್ತೆ. ಹಾಗಾಗಿ ನಾನು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಹೊರಗಡೆ ಹೋಗೋದೆಲ್ಲ ಸ್ವಲ್ಪ ಕಮ್ಮಿ. ಇತ್ತೀಚೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಇಂಟ್ರೆಸ್ಟೇ ಇರೋಲ್ಲ ಜಾಸ್ತಿ.
ಹಂಗಾಗಿ ಇವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ಅವ್ರ ಜೊತೆ ಹೋಗ್ತಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇದು ಹುರಿದ ಮೇಲೆ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಬರ್ತೀನಿ ನಾನು. ವಾಶ್ ಮಾಡಿಕೊಂಡು ಇದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಬಿಟ್ಟು ಒಂದೆರಡು ವಿಸಿಲ್ ಕೂಗಿಸ್ಕೊತೀನಿ. ಆಮೇಲೆ ಈ ಬೆಲ್ಲ ಮತ್ತು ನಾನು ಈ ಕಾಯಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಮಿಕ್ಸಿಲಿ, ಅದು ಇದಕ್ಕೆ ಹಾಕ್ಬಿಟ್ಟು ಇದೆ. ನೀವು ಯಾವ ಥರ ಸ್ವೀಟ್ ಪೊಂಗಲ್ ಮಾಡ್ತೀರಾ ಅದನ್ನು ಹೇಳಿ. ನಾನು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದ್ರೆ ಚೇಂಜಸ್ ಮಾಡ್ಕೊಳ್ತೀನಿ. ನನಗೆ ಗೊತ್ತಿರೋ ಥರ ನಾನು ಮಾಡ್ತೀನಿ, ಆದರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಫುಲ್ಲು ಕಲರ್ ಚೇಂಜ್ ಆಗಿದೆ ನೋಡಿ, ಚೇಂಜ್ ಆಗಿತ್ತು. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ನಾನು ಒಂದ್ಸಲ ವಾಶ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಬಿಟ್ಟು ಕೂಗಿಸ್ತೀನಿ. ಬನ್ನಿ ವಾಶ್ ಮಾಡ್ಕೊಬರ್ತೀನಿ. ಹಾಕ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸಿಗೆ ಇದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಕುಕ್ಕರು ನೋಡಿ, ಇಷ್ಟಾದರೆ ಸಾಕು. ಅಯ್ಯೋ ಗೋಬಿ ಕಮಿಂಗ್ ನೋಡಿ, ಗೋಬಿ ತಂದಿದ್ದಾರೆ. ಚೆನ್ನಾಗೇ ಇರಲ್ಲ ಬಟ್ ನೋಡಿ, ಇದು ಇವಾಗ ನಾನು ಅರ್ಶಿನ ಒಂಚೂರು ಹಾಕ್ಕೊಂಡಿದ್ದೀನಿ. ಅದು ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬರ್ಸ್ಕೊತೀನಿ. ಸುಮ್ಮನೆ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾನು ತಿನ್ನಬೇಕು. ನೋಡಿ ಸ್ವಲ್ಪ ಮಿಕ್ಸಿ ಹಾಕಿ, ಇಷ್ಟಾದರೆ ಸಾಕು. ನೋಡಿ ತುರಿದಿರೋ ಥರನೇ ಆಗಿತ್ತು. ಇವರು ಗೋಬಿ ತಂದಿದ್ರು, ಚಿಕ್ಕವಳು ಆಗಲೇ ಎತ್ಕೊಂಡು ಹೋಗ್ಬಿಟ್ಲು ತಿನ್ನೋಕ್ಕೆ. ಇನ್ನು 3 ಜನದಿದೆ ಇಲ್ಲಿ. ಈ ಥರ ಸಬೀನ ಹಾಕ್ಬಿಟ್ಟು ಈ ಥರ ಉಜ್ಕೋತೀನಿ. ಅರಿಶಿನ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಕುಂಕುಮ ಇಡ್ತೀನಿ. ಕುಂಕುಮ ಎಲ್ಲ ಇಟ್ಕೊಡ್ತಾಳೆ ನನಗೆ, ಅದಕ್ಕೆ ಅವಳು ಕಾಯ್ತಾ ಕೂತಿದ್ದಾಳೆ. ಅವಳು ಕುಂಕುಮ ಇಡಬೇಕು ಅಂದರೆ ದೇವ್ರಿಗೆಲ್ಲ ತುಂಬ ಇಷ್ಟ. ಇದು ಇಟ್ಬಿಟ್ಟು ನೆಕ್ಸ್ಟ್ ಜಾಬಿತ್ರಿ, ಅರಿಶಿನ, ಶ್ರೀಗಂಧ, ರೋಸ್ ವಾಟ್ರ್ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದು ನನ್ನ ಮಗಳು ಎಲ್ಲ ದೇವ್ರಿಗೂ ಕುಂಕುಮ ಇಡ್ತಾಳೆ. ನಾನು ಹೋಗ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಬರ್ತೀನಿ. ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ, ಈ ಥರ ಆಗಿದೆ. ಸಾಕು, ಇಷ್ಟಾದರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೋತೀನಿ. ಇಷ್ಟು ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ಬೆಲ್ಲನೂ ಹಾಕೋತೀನಿ.
ಇದೆಲ್ಲ ಕರಗಬೇಕು. ಈಗ ಈ ಕಾಯಿ ತುರಿ ಇತ್ತಲ್ಲ ಇದನ್ನು ಹಾಕ್ಕೋತೀನಿ ನಾನು. ಚಮಚ ತುಪ್ಪ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ ಆಯಿತು ತುಂಬ ಕುಕ್ಕರು, ಅದಕ್ಕೆ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ಪೊಂಗಲ್ಲು. ಇದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಇದು ಸ್ವಲ್ಪ ಕುದಿ ಬಂದಲಿ, ಆಮೇಲೆ ದೇವ್ರ ನೈವೇದ್ಯ ಕೊಟ್ಬಿಡೋಣ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ಸ್ಮೆಲ್ಲು ತುಂಬ ಘಮ 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 ಅಂತ ಇದೆ. ತುಂಬಾ ಒಳ್ಳೆ ಸುವಾಸನೆ ಬರ್ತಾ ಇದೆ ಇದ್ರದ್ದು. ಆ ತುಪ್ಪ, ಆ ಏಲಕ್ಕಿ ಎಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ಇದ್ರದ್ದು. ಇದೊಂದು ಸ್ವಲ್ಪ ಕುದಿ ಬಂದರೆ ಈ ಗೋಡಂಬಿ ದ್ರಾಕ್ಷಿ ಹಾಕ್ಬಿಡ್ತೀನಿ. ಇದಕ್ಕೆ ಮುಂಚೆ ನಂದೊಂದು ಪೂಜೆ ವ್ಲಾಗ್ ಹಾಕಿದ್ದೆ, ಹಳೆ ಮನೇಲಿ ಇದ್ರಿ ಅವಾಗ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಎಲ್ಲರೂ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡಿ ಅಂತ ಹೇಳಿದೆ ನನಗೆ. ಹೀಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಇಷ್ಟು ದಿವಸ ಮಾಡಿರಲಿಲ್ಲ, ಇನ್ನು ಮುಂದೆ ಮಾಡ್ತೀನಿ, ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ನೋಡಿ ನಮಗೆ ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನೋಡಿ ಇದಾಯಿತು. ಇದನ್ನು ನಾನು ದ್ರಾಕ್ಷಿ ಹುರಿದಿದ್ನಲ್ವ ಇದನ್ನು ಹಾಕ್ಕೊಬಿಡ್ತೀನಿ. ಇದು ಆಫ್ ಮಾಡ್ತೀನಿ. ಈಗ ಆಫ್ ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ತೊಗೊಂಡೋಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.